ಓಂ ಅನ್ನಪೂರ್ಣಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಯಜ್ಞಾತ್ ಭವಂತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಅಂತ ನಾವು ಕೇಳ್ತೀವಿ. ಅನ್ನ ಅಂತಕ್ಕಂಥದ್ದು ಈ ದೇಹವನ್ನು ಕಾಪಾಡುತ್ತೆ, ಪ್ರಾಣವನ್ನು ಕಾಪಾಡುತ್ತೆ. ಮಳೆಯಿಂದ ಅಕ್ಕಿ ಅಂದರೆ ಅನ್ನವನ್ನು ಮಳೆಯಿಂದ ನಾವು ಇವತ್ತಿನ ದಿವಸ ಏನು ಮಾಡ್ತೀವಿ, ಭತ್ತ, ಅದರಿಂದ ಅಕ್ಕಿ, ಅದರಿಂದ ಆಹಾರ, ಅದರಿಂದ ಈ ದೇಹ. ಆದರೆ ಇವತ್ತಿನ ದಿವಸ ಏನಾಗಿದೆ, ಅತಿಥಿಗಳಿಗೆ ಮನೆಗೆ ಬಂದಂತಹವರಿಗೆ ನಮ್ಮ ಮನೆಯಲ್ಲಿ ನಾವು ನೀಡುವ ಅನ್ನ, ನಾವು ನೀಡುವ ಆಹಾರ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ. ಅತಿಥಿಗಳಿಗೆ ಮನೆಗೆ ಬಂದಂತಹ ಸಮಯದಲ್ಲಿ ನಾವು ಕೊಡುವ ಆಹಾರ ಎಷ್ಟು ಫಲವನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಯಾರೇ ಆಗಲಿ ಮನೆಗೆ ಬಂದಾಗ ನಾವು ಹಿಂದಿನ ಕಾಲದಲ್ಲಿ ಏನಾಗ್ತಾಯಿತ್ತು, ಯಾರು ಮನೆಗೆ ಬಂದರೂ ತಕ್ಷಣ ಅವ್ರ ಕೈಕಾಲು ತೊಳ್ಕೊಳಕ್ಕೆ ಹೇಳ್ತಾಯಿದ್ವಿ. ಹಾಗೆ ಅವರಿಗೆ ಫಸ್ಟು ಕೊಡ್ತಾಯಿದ್ದಿದ್ದೇ ನೀರು ಕೊಟ್ಟ ನಂತರ ಊಟ ಮಾಡಿಕೊಂಡೇ ಹೋಗಬೇಕು, ನೀವು ಹಾಗೆ ಹೋಗೋಂಗಿಲ್ಲ ಅಂತಕ್ಕಂಥದ್ದು ಹೇಳಿ ಅತಿಥಿ ಸತ್ಕಾರವನ್ನು ಮಾಡ್ತಾಯಿದ್ದೀವಿ. ಅತಿಥಿ ದೇವೋ ಭವ, ಈ ಪದ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅತಿಥಿ ಅಂತಕ್ಕಂಥವರು ಆ ಸಮಯಕ್ಕೆ ನಮ್ಮ ಮನೆಗೆ ಬಂದಿರತಕ್ಕಂಥವರು ದೇವರ ಸಮಾನ, ದೇವರ ಅಂಶ, ದೇವರ ಒಂದು ಎಲ್ಲೋ ಒಂದು ಕಡೆ ಆ ದೇವರೇ ಆ ರೂಪದಲ್ಲಿ ಬಂದಿದ್ದಾನೆ ಅಂತ ನಾವು ಭಾವಿಸ್ಬೇಕಾಗಿರುತ್ತೆ. ಬಹುಮುಖ್ಯವಾಗಿ ಅತಿಥಿಗಳಿಗೆ ಆಹಾರ ನೀಡಿದಾಗ ಅದರಿಂದ ಬರೋ ಫಲ ಏನು ಅಂದರೆ, ಮನೆಗೆ ಬಂದ ಅತಿಥಿಗಳು ಅಥವಾ ಅಪರಿಚಿತರಾಗ್ಬೋದು ಅಥವಾ ನಮ್ಮ ಶತ್ರುಗಳು ಕೂಡ, ಯಾಕೆಂದರೆ ಶತ್ರು ಮನೆಗೆ ಬಂದಾಗ ನೀನು ಹಾಗೆ ಮಾಡಿದೆ, ನೀನು ಹೀಗೆ ಮಾಡಿದೆ, ನೀನು ನನಗೆ ಲಾಸ್ ಮಾಡಿದೆ, ನೀನು ಮನುಷ್ಯ ಹೀಗೆ, ನಾನು ನೋಡ್ಕೋತೀನಿ, ಇವೆಲ್ಲ ಮಾತಾಡಬಾರ್ದು. ಒಳ್ಳೆಯ ಹಸನ್ಮುಖಿಯಿಂದ ನಗುತ್ತಾ ವಿಷಯವನ್ನು ಪ್ರಸ್ತಾಪ ಮಾಡದಿದ್ರೂ ಚಿಂತೆ ಇಲ್ಲ, ಬಾಪ ಕೂತ್ಕೋ, ಬನ್ನಿಯಮ್ಮ ಕೂತ್ಕೊಳ್ಳಿ, ಅಥವಾ ಊಟ ಮಾಡಿ, ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ, ಈ ರೀತಿ ಮಾತಾಡಿದಾಗ ನಮ್ಮ ಕರ್ಮ ಫಲಗಳು ಹೋಗಲಾಡುತ್ತೆ. ನಮಗೆ ಇನ್ನೇನು ಎಲ್ಲ ಹತ್ತಿರದಲ್ಲೇ ಇರತಕ್ಕಂಥ, ನಮಗೆ ಈಗಾಗಲೇ ನಮ್ಮ ಎದುರುಗಡೆ ಬರ್ತಾ ಇರತಕ್ಕಂಥ ಕಷ್ಟಗಳೆಲ್ಲವೂ ಕೂಡ ಕರಗಿ ನೀರಾಗಿ ಹೋಗ್ಬಿಡುತ್ತೆ. ಅದರ ಜೊತೆಗೆ ಆ ಸಮಯಕ್ಕೆ ನಾವು ಊಟ ಮಾಡ್ತಾ ಇರತಕ್ಕಂಥ ಸಂದರ್ಭಕ್ಕೆ ಯಾರೇ ಮನೆಗೆ ಬಂದರೂ ತಕ್ಷಣ ಅವರಿಗೆ ನಮ್ಮ ಜೊತೆಯಲ್ಲಿ ಕೂರಿಸಿ, ಅಂದರೆ ಅವ್ರಿಗೂ ಸಹ ಊಟವನ್ನು ಬಡಿಸಿ ತಿಂದಾಗ ಅದು ಎಷ್ಟೋ ಪುಣ್ಯವನ್ನು ಕೂಡ ಕೊಡುತ್ತೆ. ಆಹಾರ ಅರ್ಪಿಸಿದೋದ್ರಿಂದ ಭಕ್ತಿಯಿಂದ ಅದರಾಗಿ ಸಂತೃಪ್ತಿಯಿಂದ ಇಡಬೇಕು. ಮುಖ ಹಿಂಗಿಟ್ಕೊಂಡು, ಮುಖ ಕೋಪ ಮಾಡಿಕೊಂಡು ಕೆಲವರನ್ನು ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಎಲ್ಲರೂ ಅಲ್ಲ, ಇವರೇನು ಊಟ ಸಮಯಕ್ಕೆ ಬಂದುಬಿಟ್ರು ಅಥವಾ ಬಡಿಸೋವಾಗ ಮುಖ ಹಾಗಿಟ್ಕೊಂಡು ನಮಗಿಲ್ದಿದ್ರೂ ಚಿಂತೆ ಇಲ್ಲ, ಅತಿಥಿಗೆ ಊಟವನ್ನು ನಾವು ಕೊಟ್ಟಿದ್ದೆ ಆದರೆ ಅದರ ಫಲ ಒಂದಲ್ಲ ಒಂದು ದಿನ ನಮಗದು ಸೇರುತ್ತೆ. ಯಾಕೆಂದರೆ ಎಷ್ಟೋ ಸಾರಿ ನಾವು ಆಹಾರ, ನಾವು ಎಷ್ಟೇ ಕೋಟ್ಯಾಧೀಶ್ವರರಾಗಿರಲಿ, ಎಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ಐಶ್ವರ್ಯ ಇರಲಿ, ಒಂದು ಸಮಯದಲ್ಲಿ ನಮಗೆ ನೀರಾಗಲಿ ಆಹಾರ ಕೊಡೋಕ್ಕೂ ಕೂಡ, ಆಹಾರ ಸಿಗೋಕ್ಕೂ ಕೂಡ ಕಷ್ಟ ಆಗ್ಬೋದು, ಆಗೋ ಸಾಧ್ಯತೆಗಳು ಇದೆ. ಅಂತಹ ಸಮಯದಲ್ಲಿ ಭಗವಂತನೇ ನಮಗೆ ಅಲ್ಲಿ ಯಾರನ್ನಾದರೂ ಒಬ್ಬರನ್ನ ಕಳಿಸ್ಕೊಡ್ತಾನೆ. ಆ ಕಳಿಸ್ಕೊಡೋದು ಯಾವುದರಿಂದ, ನೀವು ಮಾಡಿದ ಅನ್ನದಾನದಿಂದ. ಯಾಕೆಂದರೆ ಧರ್ಮರಾಜನು ಇಂದ್ರಪ್ರಸ್ಥದಲ್ಲಿ, ಇದಕ್ಕೆ ಉದಾಹರಣೆ ಅಂದರೆ ಧರ್ಮರಾಜನು ಇಂದ್ರಪ್ರಸ್ಥದಲ್ಲಿ ರಾಜನಾಗಿದ್ದ ಕಾಲದಲ್ಲಿ ಪ್ರತಿದಿನ 10,000 ಜನರಿಗೆ ಆಹಾರ ಕೊಡ್ತಾ ಇದ್ದಂತೆ. 10,000 ಜನರಿಗೆ ಆಹಾರ ಕೊಡ್ತಾ ಇದ್ನು. ಏನಾಗುತ್ತೆ, ಕಷ್ಟ ಬಂದುಬಿಡುತ್ತೆ, ರಾಜ್ಯ ಎಲ್ಲ ಕಳ್ಕೊಂಡ್ಬಿಡ್ತಾನೆ ಧರ್ಮರಾಜ, ಇನ್ನೇನೂ ಇಲ್ಲ, ಏನಾದರೂ ಆಹಾರ ಕೊಡಬೇಕು ಅಂತಕ್ಕಂಥ ಭಾವನೆ ಇದ್ದಾಗ ಆಗಲೇ ಆತನಿಗೆ ಸಿಕ್ಕಂಥದ್ದೇ ಅಕ್ಷಯ ಪಾತ್ರೆ. ನೋಡಿ, ಆ ದಾನ ಮಾಡಿದ್ದಕ್ಕೆ ಅಕ್ಷಯ ಪಾತ್ರೆ ಕೂಡ ದೌಮ್ಯರ ಉಪದೇಶದಿಂದ, ಸೂರ್ಯಾರಾಧನೆಯಿಂದ ಆತನಿಗೆ ಅಕ್ಷಯ ಪಾತ್ರೆ ಸಿಗುತ್ತೆ ಅಂತ ಕೂಡ ನಮ್ಮ ಇತಿಹಾಸ ಹೇಳುತ್ತೆ. ಇವತ್ತಿನ ದಿವಸ ನಾವು ಏನೇ ತಿಂತಾಯಿದ್ರು ಹಂಚಿ ತಿಂದಾಗ ನಮಗೆ ಸಕಲ ಬಾಧೆಗಳು ಕೂಡ ಹೊರಟೋಗುತ್ತೆ. ನಮ್ಮ ಮನೆಯಲ್ಲಿ ಏನು ಆಹಾರ ಇದ್ದರೆ, ಏನಿದ್ರೆ ಅದನ್ನು ಅವರಿಗೆ ಅತಿಥಿಗಳಿಗೆ ಕೊಟ್ಟಾಗ ಅದರಿಂದ ಸಾಕಷ್ಟು ಶುಭ ಆಗುತ್ತೆ, ಇದರಿಂದ ಸಾಕಷ್ಟು ಫಲ ಸಿಗುತ್ತೆ. ನೇರ ನಮ್ಮ ಒಂದು ಅಕೌಂಟ್ಗೆ ನಮಗೆ ನೇರವಾಗಿ ಅದರ ಫಲ ಕೂಡ ಸಿಗ್ತಕ್ಕಂಥದ್ದು ಆಗಿರುತ್ತೆ. ಮನಸ್ಸು ಕೂಡ ತೃಪ್ತಿ ಇರುತ್ತೆ. ಯಾವಾಗಲೂ ಅಷ್ಟೇ, ನಾವು ಭುಜಿಸ್ತಕ್ಕಂಥದ್ದು ನಮ್ಮ ಎದುರುಗಡೆ ಇರ್ತಕ್ಕಂಥವ್ರಿಗೆ, ಪುಟ್ಟ ಮಕ್ಕಳಿಗೆ, ವೃದ್ಧರಿಗೆ, ಅಶಕ್ತರಿಗೆ, ಅನಾಥರಿಗೆ, ಅತಿಥಿಗಳಿಗೆ, ಮನೆಗೆ ಬಂದವರಿಗೆ ಆಹಾರ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ಇವೆಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.